ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೋಡಿ, ಮೆಂತ್ಯ ಸೊಪ್ಪು ತಗೊಂಡಿದ್ದೆ ಸ್ನೇಹಿತರೆ, ಒಂದು ಕಟ್ಟು. ಇದನ್ನು ದಾಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಯಾವುದೇ ಮಸಾಲೆ ಹಾಕ್ದಂಗೆ ಈ ಒಂದು ಮೆಂತ್ಯ ಸೊಪ್ಪು ದಾಲ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಈ ದಂಟಿರುತ್ತಲ್ಲ, ಕೆಲವೊಂದು ಬಲ್ತಿರುತ್ತೆ ನೋಡಿ, ಬಲ್ತಿರುತ್ತೆ. ಇದನ್ನು ನಾನು ಕಟ್ ಮಾಡಿ ತೆಗಿತೀನಿ ಸ್ನೇಹಿತರೆ. ಕೆಲವೊಂದು ಈಗ ಸೊಪ್ಪಷ್ಟೇ, ಕೆಲವೊಂದು ದಂಟು ಎಳೆದಿತ್ತು ಅಂದರೆ ಇಟ್ಕೊಳ್ತೀನಿ, ಇಲ್ಲಾಂದರೆ ಕೆಲವೊಂದು ಬಲ್ತಿರೋದನ್ನು ನಾನು ಈ ಥರ ತೆಗೆದು ಕ್ಲೀನ್ ಮಾಡ್ಕೊಂಬರ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದಕ್ಕೆ 2 ಸಮ ಪ್ರಮಾಣ ತೊಗೊಂಡಿದ್ದೀನಿ. ಹೆಸರುಬೇಳೆ ಮತ್ತು ತೊಗರಿಬೇಳೆ ಸಣ್ಣ ಸಣ್ಣ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಈ ಮೆಂತ್ಯ ಸೊಪ್ಪಿಗೆ ನಾನೊಂದು 5 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ಒಂದೇ ಒಂದು ಟೊಮೊಟೊ ಸಾಕಾಗತ್ತೆ ಸ್ನೇಹಿತರೆ, ಏನು ಮಸಾಲೆ. ನೋಡಿ ಸ್ನೇಹಿತರೆ, ಈಗ 2 ಬೇಳೆನ ನಾನು ವಾಶ್ ಮಾಡ್ತೇನೆ. ಯಾವುದೇ ಇದ್ರೂ ಬೇಳೆಗಳನ್ನು ಡಸ್ಟ್ ಏನಾರು ಇರುತ್ತೆ ಸ್ನೇಹಿತರೆ, ಕ್ಲೀನಾಗಿ ವಾಶ್ ಮಾಡಿ ಹಾಕಿ. ಸ್ನೇಹಿತರೆ, ಇದಕ್ಕೆ ಬೇಳೆ ಹಾಕ್ತಾ ಇದ್ದೀನಿ. ಸ್ನೇಹಿತರೆ, ಗ್ರೀನ್ ಚಿಲ್ಲಿ, 1 ಟೊಮೊಟೊ ಇಡೀದು ಹಾಕ್ತಾ ಇದ್ದೀನಿ. ಈಗ ಮೆಂತ್ಯ ಸೊಪ್ಪನ್ನು ವಾಶ್ ಮಾಡ್ಕೊಂಡು ಬರ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಥರ ದಂಟೆಲ್ಲ ತೆಗ್ದಿದ್ದೆ ನಾನು. ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇದೆಲ್ಲ ಕೆಲವೊಂದೆಲ್ಲ ಎಳೆದಿದೆ, ಪರವಾಗಿಲ್ಲ ಸ್ನೇಹಿತರೆ. ಇದನ್ನು ನೀವೇನು ಕಟ್ ಮಾಡೋಕ್ಕೆ ಹೋಗ್ಬಿಡ್ರಿ, ಕೈಯಿಂದಲೇ ಮುರಿದು ಹಾಕಿದರೆ ಆಯಿತು. 2-3 ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಥರ ನಾನು ಕೈಯಿಂದನೇ ಕಟ್ ಮಾಡ್ತಾ ಇದ್ದೀನಿ. ಕೆಲವೊಂದು ನಾವು ಹಿಂಗೆ ಕೈಯಿಂದನೇ ಕಟ್ ಮಾಡ್ಕೊಂಡ್ಬಿಟ್ರೆ ಏನು ಪ್ರಾಬ್ಲಮ್ ಆಗಲ್ಲ ಸ್ನೇಹಿತರೆ. ಕೊಯ್ಯೋದೇನು ಬೇಡ ಸ್ನೇಹಿತರೆ, ಈ ಥರನೇ ಹಾಕ್ಕೊಂಡ್ರೆ ಆಯಿತು. ಎರಡು ಗ್ಲಾಸ್ ನಾನು ನೀರು ಹಾಕ್ತಾ ಇದ್ದೀನಿ. ಏನು ಕೆಲವರಿಗೆ ಮಸಾಲೆ ಸಾಂಬಾರೆಲ್ಲ ತಿಂದು ಬೇಜಾರಾಗ್ತಾ ಇದ್ರೆ ಸ್ನೇಹಿತರೆ, ಈ ರೀತಿ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟ್ ಇರುತ್ತೆ ಸ್ನೇಹಿತರೆ. ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಈಗ ಒಂದು 2 ವಿಸಲ್ ಕೂಗಿಸ್ತೀನಿ. ಲಿಡ್ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಿದೆ ಸ್ನೇಹಿತರೆ, ಒಂದು 2 ವಿಸಲ್ ಆಗಲಿ. ವಿಷಲ್ ಆಯಿತು ಸ್ನೇಹಿತರೆ, 2 ವಿಸಲ್ ಆಗಿದೆ. ಈಗ ಒಗ್ಗರಣೆಗೆ ನಾನು ಶುಂಠಿ ಜಜ್ಜಿಟ್ಕೊಂಡಿದ್ದೀನಿ ಸ್ನೇಹಿತರೆ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಸ್ವಲ್ಪ ಹಣ್ಣಾಗಿರೋ ಮೆಣಸು ಸ್ನೇಹಿತರೆ, ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಿಂಗು ತಗೊಂಡಿದ್ದೀನಿ ಸ್ನೇಹಿತರೆ. ಈ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದು ಫಟಾಫಟ್ ಅಂತ ಬೇಗ ಆಗತ್ತೆ ಸ್ನೇಹಿತರೆ. ಈಗ ಮಸಾಲೆ ತಿಂದು ಬೇಜಾರಾಗಿರುತ್ತೆ ಸ್ನೇಹಿತರೆ ಎಲ್ಲರಿಗೂ. ಒಂಥರ ಸ್ವಲ್ಪ ಚೇಂಜ್ ಬೇಕು ಅನಿಸುತ್ತಲ್ಲ, ಆವಾಗ ಈ ಥರ ಒಂದು ಸಾರು ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ. ಈ ಥರ ಒಂದು ದಾಲು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಒಗ್ಗರಣೆಗೆ ತುಪ್ಪ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಸ್ನೇಹಿತರೆ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಹಿಂಗೆ ಹಾಕಿದೆ ಅದನ್ನು ಸ್ನೇಹಿತರೆ. ಒಳ್ಳೆ ಘಮ ಬರ್ತಾ ಇದೆ ತುಪ್ಪದ್ದು. ಇದೆಲ್ಲ ಫ್ರೈ ಆಗಬೇಕಂದ್ರೆ
ಲಿಡ್ ಓಪನ್ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದು ಬೆಂದಿದೆ. ಇದನ್ನು ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನಾವು ಈ ಒಗ್ಗರಣೆಗೆ ಹಾಕೋಣ ಸ್ನೇಹಿತರೆ. ಇದ್ರ ನೀರೆಲ್ಲ ನಾನು ಇದಕ್ಕೆ ಹಾಕಿದ್ದೀನಿ ಪಾತ್ರೆಗೆ. ಈಗ ಇದನ್ನು ಸ್ಮ್ಯಾಶ್ ಮಾಡಿ ಸ್ನೇಹಿತರೆ, ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೆ, ಭಾಳ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು. ನೋಡಿ ಸ್ನೇಹಿತರೆ, ಇದನ್ನೀಗ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಖಾರ ಇರಲ್ಲ ಸ್ನೇಹಿತರೆ ಇದು. ಈ ಮೆಂತ್ಯ ಸೊಪ್ಪು ದಾಲ್ ಒಂದು ಕುದಿ ಬರಲಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಸರ್ವ್ ಮಾಡ್ತೀನಿ ಸ್ನೇಹಿತರೆ. ಈಗ ಸರ್ವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮೆಂತ್ಯ ಸೊಪ್ಪಿನ ದಾಲ್ ರೆಡಿಯಾಗಿದೆ ಸ್ನೇಹಿತರೆ. ನೋಡಿ, ಈ ರೀತಿ ಮಾಡಿ ನೋಡಿ ಸ್ನೇಹಿತರೆ, ಯಾವ ರೀತಿ ಇತ್ತು ಅಂತೇಳಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ತರ್ತೀನಿ. ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್.